ಹಲೋ ಕರ್ನಾಟಕ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ಆ ಖುಷಿಗೋಸ್ಕರ ನಾನು ಇವತ್ತೊಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದಾಗ ಎಲ್ಲರೂ ಕುಕಿಂಗ್ ವ್ಲಾಗ್ ಮಾಡಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇವತ್ತು ನಾನು ಈಸಿ, ಯಾರ್ಯಾರಿಗೆ ಅಡುಗೆ ಬರಲ್ಲ ಅವರು ಕೂಡ ಈ ಸಾರನ್ನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬೇಳೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹುಣಸೆನ ನೆನೆ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ನಿಮಗೆ ಬೇಳೆ ಎಷ್ಟು ಬೇಕು, ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 4-5 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ವೇಸ್ಟ್ ಮಾಡಿಬಿಡಿ, ಗಿಡಕ್ಕೆ ಹಾಕಿ. ನೆಕ್ಸ್ಟ್ ಅಳತೆ ಆಗಿ ನೀರು. ಸೊ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಅಂದಾಜಿಗೆ ಎಷ್ಟು ನೀರು ಇರಬೇಕು ಅನ್ನೋದು. ಇದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ಆ್ಯಂಡ್ ಅರಿಶಿನ ಪುಡಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದು 3 ವಿಸಿಲ್ ಬರಬೇಕು ನಮಗೆ. 3 ವಿಸಿಲ್ ಬಂದಾದಮೇಲೆ ನೀವು ನೋಡ್ತಾ ಇರ್ಬೋದು ಬೇಳೆ ಎಷ್ಟು ಕಂಪ್ಲೀಟ್ ಬಾಯ್ಲ್ ಆಗಿದೆ. ಇದಕ್ಕೆ ಹುಣಸೆಹಣ್ಣು ರಸ ಎಷ್ಟು ಬೇಕು, ಚಿಲ್ಲಿ ಪೌಡರ್ ಹಾಕೊಳ್ಳಿ. ಇದಕ್ಕೆ ಒಗ್ಗರಣೆ ಸಿಂಪಲ್, ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಬೇಕಾದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಉಪ್ಪು ಅದೆಲ್ಲ ನೋಡ್ಕೊಳ್ಳಿ. ದಟ್ಸ್ ಆಲ್. ನಾನು